ನಿನ್ನೆ ರಾತ್ರಿ ವಿಜಯಪುರದಲ್ಲಿ ಧಾರಾಕಾರ ಮಳೆಯಾಗಿದೆ. ಬಿರುಗಾಳಿ ಸಹಿತ ಬೀಸಿದ ಮಳೆಯಿಂದಾಗಿ ಹಲವು ಕಡೆ ಮರಗಳು ಧರಾಶಾಹಿಯಾಗಿವೆ. ಇನ್ನು ಇದೇ ಮಳೆಯಿಂದ ಹಲವು ದುರಂತಗಳು, ಅನಾಹುತಗಳು ಸಂಭವಿಸಿವೆ. ಸದ್ಯ ವಿಜಯಪುರದಲ್ಲಿ ಗಾಳಿ ಸಹಿತ ಮಳೆಗೆ ಭಾರೀ ದುರಂತವನ್ನು ಸಂಭವಿಸಿದೆ. ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ಪತಿ, ಪತ್ನಿ ಹಾಗೂ 2 ಮಕ್ಕಳು ಜೀವಂತ ಸಮಾಧಿಯಾಗುತ್ತಿದ್ದಾರೆ. ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಮನೆ ರಿಪೇರಿ ಹಿನ್ನೆಲೆ ಹಳೆಯ ಮನೆಯಲ್ಲಿ ಈ ಕುಟುಂಬ ಬಾಡಿಗೆಗೆ ಅಂತ ವಾಸವಾಗಿತ್ತು. ಈ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದ ಆ ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಮಾತಾಡ್ತಾ ಅರ್ಜೆಂಟ್ ತೆಳಗಿಂದ ಸರ್, ತೆಳಗಿಂದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ನಿನ್ನೆ ರಾತ್ರಿ ವಿಜಯಪುರದಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆಯಿಂದ ಒಂದೇ ಕುಟುಂಬದ 4 ಜೀವಂತ ಸಮಾಧಿಯಾಗ್ಬಿಟ್ಟಿದ್ದಾರೆ. ಈ ಘಟನೆ ಬಗ್ಗೆ ವಿವರಿಸಬಹುದಾ ರಾಜಪ್ಪ? ಪ್ರತೀಕ್ಷಾ, ಏನಂದ್ರೆ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಮೊರಟಿ ಗ್ರಾಮದಲ್ಲಿ ಅಂದ್ರೆ ನಿನ್ನೆ ತಡರಾತ್ರಿ ಭಾರಿ ಗಾಳಿ ಮತ್ತು ಮಳೆ ಆದ ಪರಿಣಾಮ ಹಿನ್ನೆಲೆಯಲ್ಲಿ ಏನಂದ್ರೆ ಮೋರಟಿ ಗ್ರಾಮದಲ್ಲಿ ಬಾಡಿಗೆ ಮನೆ ಇರ್ತಂತ ಬಡಿಗೇರ ಕುಟುಂಬಸ್ಥರು ಏನಂದ್ರೆ ಅದು ಮೇಲ್ಛಾವಣಿ ಕುಸಿದ ಪರಿಣಾಮವಾಗಿ ಜೀವಂತ ಸಮಾಧಿ ಆಗಿರುತ್ತದೆ. 4 ಅಂದ್ರೆ ಗಂಡ, ಹೆಂಡತಿ ಮತ್ತು 2 ಮಕ್ಕಳು ಜೀವಂತ ಸಮಾಧಿ ಆಗಿರುವುದು. ಜೊತೆಗೆ ಬೆಳಗಿನ ಜಾವ ಇದು ವಿಷಯ ಗೊತ್ತಾದ ತಕ್ಷಣ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಭೇಟಿ ನೀಡಿ ಈಗ ಶವವನ್ನು ಹೊರತೆಗುವಂತ ಪ್ರಕ್ರಿಯೆ ನಡೆದಿರುವಂತದ್ದು. ಪ್ರಮುಖವಾಗಿ ನೋಡ್ತಾ ಹೋದರೆ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮೇಲ್ಛಾವಣಿ ಅಂದ್ರೆ ಮಣ್ಣಿನ ಮೇಲ್ಛಾವಣಿಗಳಿರ್ತವೆ. ಅದು ಮನೆ ಏನಾಗಿತ್ತು ಅಂದ್ರೆ ಶಿಥಿಲಾವಸ್ಥೆ ಅಂದ್ರೆ ಹಳೆ ಮನೆ ಆಗಿರುವ ಕಾರಣಕ್ಕಾಗಿ ಅದು ಮಳೆ ಜೋರಾಗಿ ಬಂದಿರೋ ಹಿನ್ನೆಲೆಯಲ್ಲಿ ಅದು ಕುಸಿದು ಬಿದ್ದಿರೋದ್ರಿಂದ ನಿದ್ದೆಯ ಮಂಪಣಿರ್ತಕ್ಕಂಥ ಕುಟುಂಬಸ್ಥ 4 ಜೀವಂತ ಸಮಾಧಿ ಆಗಿರೋದು. ಈಗ ಏನು ಆ ಒಂದು ಗ್ರಾಮದಲ್ಲಿ ಶೋಕದ ವಾತಾವರಣ, ಜೊತೆಗೆ ಕುಟುಂಬಸ್ಥರಲ್ಲಿ ಆಕ್ರಂದ ಮುಗಿಲು ಬಿಟ್ಟಿದೆ ಅಂತ ಹೇಳ್ಬೋದು. ಜೊತೆಗೆ ಈ ರೀತಿ ಘಟನೆ ಆದಂತಹ ಸಂದರ್ಭದಲ್ಲಿ ಬಹುತೇಕವಾಗಿ ಈ ಹಿಂದೆ ಕೂಡ ಈ ಘಟನೆಗಳು ರಾಜ್ಯದಲ್ಲಿ ಆಗಿರುವಂತದ್ದು. ಅದೇ ತರನಾಗಿ ಬಾಗಲಕೋಟೆಯಲ್ಲಿ ಆಗಿರ್ಬೋದು, ಉತ್ತರ ಕನ್ನಡ ಭಾಗದಲ್ಲಿ ಇಂಥವು ಹೆಚ್ಚು ಘಟನೆ ಆಗುತ್ತೆ. ಆದ್ರೆ ಏನು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಮನೆಯಲ್ಲಿ ಮಳೆಗಾಳಿ ಸಂದರ್ಭದಲ್ಲಿ ವಾಸವಾಗಬೇಡಿ ಅನ್ನುವಂಥದ್ದು ಕೂಡ ಸರ್ಕಾರ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಕೂಡ ಮಾಹಿತಿಯನ್ನ ಮುನ್ಸೂಚನೆ ನೀಡಿರುತ್ತದೆ. ಆದ್ರೆ ಇಲ್ಲಿ ಹಳ್ಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಕುಟುಂಬಸ್ಥರ ಮನೆ ಇಲ್ಲದೆ ಇರೋ ಕಾರಣಕ್ಕಾಗಿ ಮತ್ತೆ ಮನೆಯನ್ನ ರಿಪೇರಿ ಅಂದ್ರೆ ಇವರು ಬಡಿಗೇರ ಕುಟುಂಬಸ್ಥರು ಏನಿದ್ದಾರೆ ಅವರು ಮನೆಯನ್ನ ರಿಪೇರಿ, ತಮ್ಮ ಸ್ವಂತ ಮನೆ ಏನಿತ್ತು ಅದನ್ನ ರಿಪೇರಿ ಮಾಡೋ ಕಾರಣಕ್ಕಾಗಿ ಅವರು ಬಾಡಿಗೆ ಮನೆಯಲ್ಲಿ ಅಂದ್ರೆ ಅಲ್ಲೇ ಸ್ಥಳೀಯ ಇರ್ತಕ್ಕಂಥ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ನಿನ್ನೆ ತಡರಾತ್ರಿ ಒಂದು ಭಾರಿ ಗಾಳಿ ಮತ್ತು ಮಳೆ ಆದ ಪರಿಣಾಮವಾಗಿ 4 ಒಂದೇ ಕುಟುಂಬಸ್ಥರು ಜೀವಂತ ಸಮಾಧಿ ಆಗಿರುವುದರಿಂದ ಸಾಕಷ್ಟು ರೀತಿಯಲ್ಲಿ ನೋವಿನ ಒಂದು ವಾತಾವರಣ, ಜೊತೆಗೆ ಮನುಕಲುಕು ಅಂದ್ರೆ ಒಂದೇ ಕುಟುಂಬಸ್ಥರು ಜೀವಂತ ಸಮಾಧಿ ಆಗಿರುವುದು ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವುದು. ಮತ್ತು ಇದೊಂದು ಮಾನವೀಯ ಅಂದ್ರೆ ಒಂದು ರೀತಿಯಲ್ಲಿ ಗ್ರಾಮಸ್ಥರು ಮಾತನಾಡೋ ರೀತಿಯಲ್ಲಿ ಹೇಳೋದಾದ್ರೆ ಇದೊಂದು ಈ ರೀತಿ ಘಟನೆ ಆಗ್ಬಾರ್ದಾಗಿತ್ತು, ಆಗಿದೆ ಅನ್ನುವಂಥದ್ದು ನೋವನ್ನ ಅಲ್ಲಿ ಸ್ಥಳೀಯರು ಜೊತೆಗೆ ಅವ್ರ ಕುಟುಂಬಸ್ಥರು ತೋಡ್ಕೊಳ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ರಾಜಪ್ಪ ಡೀಟೇಲ್ಸ್ಗೆ. ತೆಳಗಿಂದ ಸರ್, ತೆಳಗಿಂದು ರಾಜ್ಯದ ಹಲವೆಡೆ ನಿನ್ನೆಯಿಂದ ಪೂರ್ವ ಮುಂಗಾರು ಮಳೆ ಆರ್ಭಟಿಸುವುದಕ್ಕೆ ಶುರು ಮಾಡಿದೆ. ನಿನ್ನೆ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಿದೆ. ಈಗಾಗಲೇ ಈ ಮಳೆಯಿಂದ ದಾವಣಗೆರೆ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ 6 ಮಂದಿ ಬಲಿಯಾಗಿದ್ದಾರೆ. ದಾವಣಗೆರೆಯಲ್ಲಿ ಸಿಡಿಲು ಬಡಿದು 19 ವರ್ಷದ ಕುರಿಗಾಹಿ ಬಲಿಯಾಗಿದ್ದ. ನಂತರ ವಿಜಯಪುರದಲ್ಲಿ ಗ್ರಾಮದ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಮೊರಗಟಿ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ನಿನ್ನೆ ರಾತ್ರಿ ಮನೆಯ ಕುಟುಂಬಸ್ಥರು 4 ಕೂಡ ನೆಮ್ಮದಿಯ ನಿದ್ರೆಗೆ ಜಾರಿದ್ರು. ಅವರ ಮನೆ ಇನ್ನೂ ಕೂಡ ನಿರ್ಮಾಣ ಹಂತದಲ್ಲೇ ಇದ್ದಿದ್ದರಿಂದ ಒಂದು ಹಳೆಯ ಮನೆಯಲ್ಲಿ ಬಾಡಿಗೆಗೆ ತೆಗೆದುಕೊಂಡು ಈ ಕುಟುಂಬ ಆ ಮನೆಯಲ್ಲಿ ವಾಸವಾಗಿತ್ತು.
ಆದರೆ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದ ಏಕಾಏಕಿ ಮನೆಯ ಮೇಲ್ಛಾವಣಿ ಕುಸಿದಿದ್ದು 4 ಜೀವಂತ ಸಮಾಧಿಯಾಗ್ಬಿಟ್ಟಿದ್ದಾರೆ. 4 ಕೂಡ ಮಲಗಿದ್ದಂತಹ ಜಾಗದಲ್ಲೇ ಮೇಲ್ಛಾವಣಿ ಕುಸಿದಿದ್ದು ಆ 4 ಮೇಲೂ ಕೂಡ ಆ ಮನೆಯ ಮೇಲ್ಛಾವಣಿ ಬಿದ್ದು ಒಂದೇ ಕುಟುಂಬದ 4 ಸ್ಥಳದಲ್ಲೇ ಜೀವಂತ ಸಮಾಧಿಯಾಗ್ಬಿಟ್ಟಿದ್ದಾರೆ. ಸದ್ಯ ಆ ಅವಶೇಷಗಳ ಅಡಿ ಸಿಲುಕಿರುವಂತಹ ಮೃತದೇಹಗಳನ್ನು ಹೊರತೆಗೆಯುವಂತಹ ಕಾರ್ಯಾಚರಣೆ ಆಗ್ತಾ ಇದೆ. ಇನ್ನು ಹಲವು ಕಡೆ ನಿನ್ನೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆಯಾಗಿದ್ದು ಈ ಮಳೆಯಿಂದ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ, ಹಲವು ದುರಂತಗಳು ಸಂಭವಿಸ್ತಾ ಇದೆ. ಇನ್ನು ಹಲವು ಕಡೆ ಮರಗಳು ಧರಾಶಾಹಿಯಾಗಿದ್ದು ವಾಹನ ಸವಾರರಿಗೆ ಸಂಚಾರಕ್ಕೆ ಅನಾನುಕೂಲ ಆಗಿದೆ.